ಪಡುಕೆರೆ ಬೀಚಲ್ಲಿ ವಾಕ್ ಮಾಡ್ತಾ ಇರುವಾಗ ಸೂ ಫ್ರಮ್ ಸೋ ರವಿ ಅಣ್ಣಂದು ಡೈಲಾಗ್ ನೆನಪಾಯಿತು. ಹೆದರಬಾರ್ದು, ಬಿಡಬಾರ್ದು, ಹೆದರಿದ್ರೆ ಹೋಯ್ತು. ಈ ಬೀದಿಯಲ್ಲಿರುವ ನಾಯಿಗಳು ಹತ್ತಿರ ಬಂದಾಗ ಸ್ವಲ್ಪ ಹೆದರಿಕೆ ಆಗ್ತದೆ. ಆದರೂ ಸ್ವಲ್ಪ ಧೈರ್ಯ ಮಾಡಿ ನಾನಿತ್ತೆ. ಅವುಗಳು ನಮ್ಮನ್ನು ಜಡ್ಜ್ ಮಾಡ್ತಾವಂತೆ. ನೀವು ಹೆದರಿದ್ರೆ ಅವುಗಳಿಗೆ ಸಹ ಗೊತ್ತಾಗ್ತದಂತೆ ಇವ ಹೆದರಿದ್ದಾನೆ ಇವನಿಗೆ ಆಡಿಸ್ತೇನೆ ಅಂತೇಳಿ. ಆದರೆ ಈ ನಾಯಿ ಮಾತ್ರ ನನ್ನನ್ನು ನೋಡಿದ ಕೂಡಲೇ ಸೀದಾ ಹೋಗಿ ಸಮುದ್ರಕ್ಕೆ ಹಾರಿತು. ಅದಕ್ಕೆ ಗೊತ್ತಾಯ್ತಾ ಏನ ನಾನು ಕೈಯಲ್ಲಿ ಕ್ಯಾಮರಾ ಹಿಡ್ಕೊಂಡಿದ್ದೇನೆ, ಇವನಿಗೊಂದು ಒಳ್ಳೆ ಫೂಟೇಜ್ ಕೊಡುವ ಅಂಥೇಳಿ. ಖುಷಿಯಾಯಿತು. ಬಟ್ ಆದರೆ ನಾನು ಅದನ್ನು ಮುಟ್ಲಿಕ್ಕೆ ಹೋಗಲಿಲ್ಲ. ನನಗೆ ಸ್ವಲ್ಪ ಹೆದರಿಕೆ ಉಂಟು. ಇನ್ ಕೇಸ್ ಅದು ಆಟ ಆಡ್ತಾ ಇರುವಾಗ ಹಲ್ಲು ತಾಗಿದ್ರೆ ಸಹ ನನಗೆ ಸಮಸ್ಯೆ ಅಲ್ಲ ಅಂತೇಳಿ. ನೋಡಲಿಕ್ಕೆ ತುಂಬ ಚಂದ ಇದ್ದ ಮಾತ್ರ ಇವ. ಸ್ವಲ್ಪ ನೋಡಲಿಕ್ಕೆ ಲ್ಯಾಬ್ ಕ್ರಾಸ್ ಥರನೇ ಇದ್ದ, ಚಾರ್ಲಿ 777 ಹೀರೋ ಥರಾನೇ. ಆದರೂ ಕೆಲವು ಪ್ಲೇಸಸ್ಗಳಲ್ಲಿ ಪ್ರಾಣಿಗಳು ನಿಮ್ಮ ಹತ್ರ ಬರೋದು ಇದೆಲ್ಲ ಒಳ್ಳೆ ಆರಾದ ಸೈನ್ ಅಂತೆ. ನಾನು ಸಹ ಇನ್ಸ್ಟಾಗ್ರಾಮ್ ರೀಲಲ್ಲಿ ತೆಗೆದು ನೋಡಿದ್ದು. ಬಟ್ ಇವ ಮಾತ್ರ ನನ್ನ ಮನೆ ನಾಯಿ ಥರನೇ ನನ್ನ ಹಿಂದೆ ಮುಂದೆನೇ ಓಡ್ತಾ ಇದ್ದ. ಈ ಥರ ಒಂದು ನಾಯಿಗಳು ನಮ್ಮೊಟ್ಟಿಗೆ ನಡ್ಕೊಂಡು ಬರೋದು, ನಾಯಿ ಆಗಲಿ ಯಾವುದೇ ಪ್ರಾಣಿಗಳಾದರೂ ನಮ್ಮ ಆರ್ಡರನ್ನು ಒಬೆ ಮಾಡ್ತದಲ್ಲ, ಅದೊಂದು ಅದ್ಭುತ ಫೀಲಿಂಗ್ ಆಯಿತಾ ಈ ವರ್ಲ್ಡಲ್ಲಿ. ನೋಡುವ ಅಂತೇಳಿ ನಾನೊಂದು ಸ್ವಲ್ಪ ದೂರ ಓಡಿದ್ದೆ. ಇವ ಎಂತ ಮಾಡ್ತಾನೆ ನೋಡುವ ಅಂತ ಹೇಳಿದ್ರೆ ನನ್ನೊಟ್ಟಿಗೆ ಆಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾನೆ. ಇದರಲ್ಲಿ ಈ ಆ್ಯಂಗಲಲ್ಲಿ ಕರೆಕ್ಟ್ ವಿಡಿಯೋ ಬಂದಿದೆ ನೋಡಿ ಅಂತೆ. ಸ್ವಲ್ಪ ದೂರದವರೆಗೆ ನೋಡ್ತಿದ್ದ, ನಂತರ ಓಡಿ ಬಂದ. ಆದರೂ ಈ ಥರ ಓಡೋದು ಬಿಹೇವಿಯರ್ ಮಾತ್ರ ನಾಯಿಗಳಿಗೆ ಸ್ವಲ್ಪ ಪ್ರೆಡೇಟರ್ ಬಿಹೇವಿಯರ್ ಆನ್ ಮಾಡ್ತದಂತೆ. ಬಟ್ ಸ್ಟಿಲ್ ಇವ ನಂಗೆಂತ ಅಂತ ಉಪದ್ರ ಕೊಡಲಿಲ್ಲ. ಇಲ್ಲಿ ನೋಡಿ ಪೋಸ್ ಕೊಡ್ತಾ ಉಂಟು. ಈ ನಾಯಿಯ ಕುತ್ತಿಗೆಯಲ್ಲಿ ಬೆಲ್ಟ್ ಇತ್ತು ಮಾತ್ರ. ಇದು ಯಾರ್ದು ಮನೆಯದೇ ನಾಯಿ ಇರಬೇಕು. ಸೊ ಒಳ್ಳೆ ಬುದ್ಧಿ ಕಲಿಸಿದ್ದಾರೆ ನಾಯಿಗೆ. ಆದರೆ ಈ ಬೀದಿ ನಾಯಿಗಳೊಟ್ಟಿಗೆ ಆಟ ಆಡುವಾಗ ಸ್ವಲ್ಪ ಜಾಗ್ರತೆ ಇರಲಿ. ಇಂಥ ರೀಲ್ಸನ್ನು ನೋಡಿ ಅದನ್ನು ಮುಟ್ಲಿಕ್ಕೆ ಹೋಗಬೇಡಿ. ಬಿಕಾಸ್ ಅದರ ಬಿಹೇವಿಯರ್ ನಮಗೆ ಗೊತ್ತಿರೋದಿಲ್ಲ. ದೂರದಲ್ಲೇ ನೋಡಿ ಅವುಗಳನ್ನು ಆಸೆ ಮಾಡಿದರೆ ನಮಗೂ ಕ್ಷೇಮ, ನಾಯಿಗಳಿಗೂ ಕ್ಷೇಮ. ಬೈ.